ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾನು ಇವತ್ತಿನ ವಿಡಿಯೋದಲ್ಲಿ ಏನನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬ್ಲಾಕ್ ಬಸ್ಟರ್ ಗುಡ್ ನ್ಯೂಸ್ ಬಂದಿದೆ. ಅದು ಏನಂತ ಅಂದರೆ, 16 ಮತ್ತು 17ನೇ ಕಂತಿನ ಹಣ ಇನ್ನು ಬ್ಯಾಂಕ್ ಅಕೌಂಟ್ಗೆ ಅಂದರೆ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಆಗಿಲ್ಲ. ಅದು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂತ ಹೇಳಿದ್ದು ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ನಿಮಗೆ ಈಗಾಗಲೇ ಗೊತ್ತಿರೋ ಪ್ರಕಾರ 16 ಮತ್ತು 17ನೇ ಕಂತಿನ ಹಣ ಇನ್ನು ಬ್ಯಾಂಕಿನ ಖಾತೆಗೆ ಜಮಾ ಆಗಿಲ್ಲ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬ್ಯಾಂಕಿನ ಖಾತೆಗೆ 2,000 ಇನ್ನೂ ಜಮಾ ಆಗಿಲ್ಲ, ಸರಿನಾ? ಅದು ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಯಾವಾಗ ಜಮಾ ಆಗ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಅಂದರೆ ಈಗಾಗಲೇ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ಹಣ ಬಂದಿದೆ. ಒಂದು ಸ್ವಲ್ಪ ಜನರಿಗೆ, ಎಲ್ಲರಿಗೂ ಕೂಡ ಬಂದಿಲ್ಲ, ಸ್ವಲ್ಪ ಜನರಿಗೆ ಬಂದಿದೆ. ಉಳಿದ ಜನರಿಗೆ ಯಾವಾಗ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ಫೆಬ್ರವರಿ 15ನೇ ತಾರೀಕು ಅಂದರೆ ಈ ತಿಂಗಳು ಫೆಬ್ರವರಿ 2025ನೇ ಫೆಬ್ರವರಿಯಲ್ಲಿ 15ನೇ ತಾರೀಕು, ಸರಿನಾ? 15ನೇ ತಾರೀಕು ಒಳಗಡೆ 2 ತಿಂಗಳು ಅಥವಾ 3 ತಿಂಗಳ ಹಣ ಒಂದೇ ಸಾರಿ ಜಮಾ ಆಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ನಿಮಗೆ ಇವಾಗ ಏನು ಬಂದಿಲ್ಲ ಸ್ವಲ್ಪ ಜನಕ್ಕೆ ಹಣ, ಅದು ಫೆಬ್ರವರಿ 15ನೇ ತಾರೀಕು ಒಳಗಡೆ ಒಂದೇ ಸಾರಿ ಬರೋದಿದೆ, ಅಂದರೆ ಜಮಾ ಆಗಲಿದೆ ನಿಮ್ಮ ಬ್ಯಾಂಕಿನ ಖಾತೆಗೆ ಅಂತ ಸುದ್ದಿ ತಿಳಿದು ಬಂದಿದೆ. ಈಗಾಗಲೇ ತಿಳಿದಿರಬೇಕು, ನಮ್ಮ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಹಣ ಬಂದಿಲ್ಲ ಅಂತ ಒಂದು ಸುದ್ದಿ ತಿಳಿದು ಬಂದಿದೆ. ಅವರು ಘೋಷಣೆ ಮಾಡಿದ ತಕ್ಷಣ ನಿಮ್ಮ 16 ಮತ್ತು 17ನೇ ಕಂತಿನ ಹಣ ಬರಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಗುಡ್ ನ್ಯೂಸ್ ಏನಂದರೆ, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಣಮುಖರಾಗಿ ಹಾಸ್ಪಿಟಲಿಂದ ಆರೋಗ್ಯವಾಗಿ ಆಚೆ ಬಂದಿದ್ದಾರೆ. ಇಷ್ಟೊತ್ತು ಈ ವಿಡಿಯೋವನ್ನು ಸಮಾಧಾನದಿಂದ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು.